ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡಿ ತುಂಬ ದಿನ ಆಯಿತು, ಮತ್ತು ಇವತ್ತೇ ಫಸ್ಟ್ ಟೈಮ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನಾನು ಜ್ಯುವೆಲ್ರಿ ವಿಡಿಯೋ ಐ ಥಿಂಕ್ ಲಾಸ್ಟ್ ವೀಕಲ್ಲಿ ಪೋಸ್ಟ್ ಮಾಡಿದ್ದೆ ಅನಿಸುತ್ತೆ. ಸೊ ಆ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಬಂದಿತ್ತು. ಸೊ ನಿಮ್ಮ ಕಮೆಂಟ್ಸ್ಗೆಲ್ಲ ಇವತ್ತು ಆನ್ಸರ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನಾನು ನಿಮ್ಮ ಕಮೆಂಟ್ಸ್ಗಳಿಗೆ ಆನ್ಸರ್ ನಾನು ಮಾಡದೇ ಇರೋ ಕಾರಣ ಆ್ಯಂಡ್ ಆಲ್ಸೋ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡದೇ ಇರೋಕ್ಕೆ ಕಾರಣ ಏನು ಅಂತಂದರೆ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ನೀವು ನೋಡ್ತಿರ್ಬೋದು ಇಲ್ಲಾಗಿರೋ ಗಾಯ, ಅದೇನಂತ ನಾನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅದರಿಂದ ನನಗೆ ಇಲ್ಲಿ ಸ್ಟಿಚಸ್ ಕೂಡ ಆಗಿದೆ. ಸೊ ಆ ಸ್ಟಿಚಸ್ ಏನಾಗಿದೆ ಅಂದರೆ ಸ್ವಲ್ಪ ಪೇನ್ ಆಗಿತ್ತು ಆ್ಯಂಡ್ ಆಲ್ಸೋ ಒಂದು ಲೈಟಾಗಿ ಸ್ವಲ್ಪ ವೈಟ್ ಕ್ಯೂ ಅಂತಾರಲ್ಲ ಅದು ಕೂಡ ಆಗಿತ್ತು. ಸೊ ಈಗೆಲ್ಲ ಕಡಿಮೆ ಆಗಿದೆ. ಲೈಕ್ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಡಾಕ್ಟರ್ ಕೊಟ್ಟಿರುವಂಥ ಕ್ರೀಮ್ ಕೂಡ ಅಪ್ಲೈ ಮಾಡಿರೋದ್ರಿಂದ ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನಾನು ಸ್ಟಿಚಸ್ ಎಲ್ಲ ತೋರಿಸಲ್ಲ. ಓಕೆ, ಸೊ ಹಾಗಾಗಿ ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ಆನ್ಸರ್ ಮಾಡೋಕ್ಕಾಗಿಲ್ಲ. ಸೊ ಕಮೆಂಟ್ಸ್ ಓದಿದೆ, ತುಂಬ ಖುಷಿ ಆಯಿತು ನಿಮ್ಮ ಡೌಟ್ಸ್ಗಳನ್ನ ನೀವು ಕಮೆಂಟ್ಸ್ ರೂಪದಲ್ಲಿ ಹೇಳಿರೋದು. ಬಟ್ ನನಗೆ ನಿಜವಾಗ್ಲೂ ಒಂದು 4-5 ಡೇಸ್, ಆಲ್ಮೋಸ್ಟ್ 1 ವೀಕ್ ಅಂದ್ಕೊಳ್ಳಿ. ಸೊ 1 ವೀಕಿಂದ ಕೂಡ ನಾನು ನೋಡೋಕ್ಕೆ ಆಗಿಲ್ಲ, ಫೋನ್ ಕೂಡ ಹೇಳಬೇಕು ಅಂದರೆ. ಸೊ ಹಾಗಾಗಿ ನಾನು ಆ ವೀಡಿಯೋಸ್ಗೆಲ್ಲ ಕಮೆಂಟ್ಸ್ಗೆಲ್ಲ ನಾನು ಆನ್ಸರ್ ಮಾಡಲಿಲ್ಲ. ದಯಮಾಡಿ ನೀವೆಲ್ಲರೂ ಕೂಡ ತಪ್ಪು ತಿಳ್ಕೊಬೇಡಿ, ಕ್ಷಮಿಸ್ಬಿಡಿ. ಬಿಕಾಸ್ ಆಫ್ ದಿಸ್ ರೀಸನ್ ನಾನು ಕಮೆಂಟ್ಸ್ಗೂ ಕೂಡ ಆನ್ಸರ್ ಮಾಡಿರಲಿಲ್ಲ. ಪಾಪ ನೀವು ಕೂಡ ವೆಯ್ಟ್ ಮಾಡ್ತಿರ್ಬೋದು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಚೈನ್ ಬಂದುಬಿಟ್ಟು ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಅಂದರೆ ಆಲ್ಮೋಸ್ಟ್ ಈಗ 1 ಮಂತ್ ಆಯಿತು ಅಂದ್ಕೊಳ್ಳೋಣ. ಸೊ ಇದನ್ನು ವಿಡಿಯೋ ಮಾಡಿ ಹಾಕಿದ್ದೆ. ತುಂಬ ಚೆನ್ನಾಗಿದೆ ಹಾರ ಎಲ್ಲ ಅಂತ ಅಂದರು. ನೀವು ಕೂಡ ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದೀರಾ ಆ್ಯಂಡ್ ನಮ್ಮ ಫ್ಯಾಮಿಲಿಯವರು ಕೂಡ ಚೆನ್ನಾಗಿದೆ ಅಂತ ಕೂಡ ಹೇಳಿದರು. ಸೊ ಫಸ್ಟಾಗಿ ನೀವು ಕೇಳಿರುವ ಕಮೆಂಟ್ ಬಂದುಬಿಟ್ಟು, ಮೇಡಮ್ ಎಷ್ಟು ಗ್ರಾಮ್ಸ್ ಇದೆ ಅಂತ. ಸೊ ಆ ಕ್ವಶನ್ಗೆ ಫಸ್ಟ್ ಆನ್ಸರ್ ಮಾಡಿಬಿಡ್ತೀನಿ. ಸೊ ಟೋಟಲಾಗಿ ಈ ಚೈನ್ ವೆಯ್ಟ್ ಬಂದುಬಿಟ್ಟು 40.500 ಗ್ರಾಮ್ಸ್ 40.500 ಗ್ರಾಮ್ಸ್ ಇದೆ. 40.500 ಗ್ರಾಮ್ಸಲ್ಲಿ ನನಗೆ 1 ಗ್ರಾಮ್ ಅಷ್ಟು ಸ್ಟೋನ್ ಹೋಗಿದೆ. ಅಂದರೆ ನೀವು ನೋಡ್ತಿರ್ಬೋದು, ಇಲ್ಲಿ ವಿಡಿಯೋ ಹಾಕಿದ್ದೀನಲ್ವ. ಸೊ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇವು ರೆಡ್ ಸ್ಟೋನ್ ಆ್ಯಂಡ್ ಗ್ರೀನ್ ಸ್ಟೋನ್ ಏನಿದೆಯಲ್ಲ, ಸೊ ಇವೆರಡು ಸೇರಿ 1 ಗ್ರಾಮ್ ಅಷ್ಟು ಮೈನಸ್ ಆಗುತ್ತೆ. ಸೊ ರಿಯಲ್ ಗೋಲ್ಡ್ ಬಂದುಬಿಟ್ಟು ನಮಗೆ 39.500. ಸೊ ಯೂಶಲಿ ಗೋಲ್ಡ್ ರೇಟ್ ಸಪ್ರೇಟ್ ಆಗ್ತಾರೆ ಆ್ಯಂಡ್ ಸ್ಟೋನ್ ವೇಟ್ ಅಂತ ಸಪ್ರೇಟ್ ಆಗ್ತಾರೆ. ನೆಕ್ಸ್ಟ್ ಕಮೆಂಟು, ಎಷ್ಟು ನಿಮ್ಗೆ ಬಿತ್ತು ಅಂತ ನೀವು ಕೇಳಿದ್ರಿ. ಸೊ ನಾನು ಗೋಲ್ಡ್ ತೊಗೊಳ್ಳುವಾಗ ಆ ಡೇ ಬಂದುಬಿಟ್ಟು 11,400 ಇತ್ತು. ₹1 ಆಚೆನೂ ಅಲ್ಲ, ₹1 ಈಚೆನೂ ಅಲ್ಲ, ಎಕ್ಸಾಕ್ಟ್ 11,400 ಇತ್ತು. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ನಿಮಗೆ ಎಷ್ಟಾಯಿತು ಅಮೌಂಟು ಟೋಟಲ್ ಅಂತ. ಸೊ ನಾನು ತೊಗೊಳ್ಳುವಾಗ 11,400 ಎಕ್ಸಾಕ್ಟ್ ಇತ್ತು. ಹಾಗಾಗಿ ನನಗೆ ನೀವೇ ಕೌಂಟ್ ಮಾಡ್ಕೊಳ್ಳಿ, 5 lakhs ಮೇಲೆ ಬಿದ್ದಿದೆ. 5.3 ಎಷ್ಟು ಆಗಿದೆ. ಬಟ್ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಗ್ರಾಮ್ ಇಂಟು ಅವತ್ತಿನ ರೇಟ್ ಎಷ್ಟಿದೆ ಅಂತ ಹಾಕಿದರೆ ನಮಗೆ ಟೋಟಲ್ ಆಗಿ ಅಮೌಂಟ್ ಬರುತ್ತೆ. ಇದು ಜಸ್ಟ್ ಗೋಲ್ಡ್ ರೇಟ್ ಆಯಿತು, ಓನ್ಲಿ ಗೋಲ್ಡ್ ರೇಟ್. ಆಮೇಲೆ ಇದಕ್ಕೆ 18% GST ಹಾಕಿದ್ದಾರೆ. ನಿಮಗೆ ಗೊತ್ತಿದೆ ಅಲ್ವಾ, ಗೋಲ್ಡಲ್ಲಿ GST ಕಡಿಮೆ ಆಗಿಲ್ಲ, ಓನ್ಲಿ ಬೇರೆ ವಸ್ತುಗಳ ಮೇಲೆ GST ಕಡಿಮೆ ಆಗಿದೆ. ಬಟ್ ಗೋಲ್ಡಲ್ಲಿ ಯಾವುದೇ ರೀತಿಯ GST ಕಡಿಮೆ ಆಗಿಲ್ಲ. ಹಾಗಾಗಿ 18% GST. ಇದ್ರ ಜೊತೆಯಲ್ಲಿ ನಮಗೆ ಮೇಕಿಂಗ್ ಚಾರ್ಜಸ್ ಬಂದು 24% ಮೇಕಿಂಗ್ ಚಾರ್ಜಸ್ ಅಂತ ಹೇಳಿದರು. ಬಟ್ ಆಮೇಲೆ ನಾವು ರಿಕ್ವೆಸ್ಟ್ ಮಾಡಿ ಆ್ಯಕ್ಚುಲಿ ನಾವು ಜಾಸ್ತಿ ಅಮೌಂಟ್ ತೊಗೊಂಡಾಗ ಅಲ್ಲಿ ಮ್ಯಾನೇಜರ್ ID ಥ್ರೂ ನಮಗೆ ಮೇಕಿಂಗ್ ಚಾರ್ಜಸಲ್ಲಿ ಅಮೌಂಟ್ ಕಡಿಮೆ ಮಾಡ್ಬೋದು. ಇಷ್ಟು ಜ್ಯುವೆಲ್ರಿ ಶಾಪ್ಸಲ್ಲಿ ಅದು ಇದು ಚಿಕ್ಕ ಪುಟ್ಟ ಜ್ಯುವೆಲ್ರಿ ತೊಗೊಳ್ತಾ ಇರ್ತೀನಲ್ವ. ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದರೆ ನನಗೆ ದಿ ಬೆಸ್ಟ್ ಅಂದರೆ GRT ಜ್ಯುವೆಲ್ರಿ ಅನ್ನಿಸ್ತು. ಟು ಬಿ ಫ್ರ್ಯಾಂಕ್, GRT ಜ್ಯುವೆಲ್ರಿಯಲ್ಲಿ ಸ್ವಲ್ಪ ಕಡಿಮೆನೇ ಮೇಕಿಂಗ್ ಚಾರ್ಜಸ್ ಇರುತ್ತೆ ಕಂಪ್ಯಾರಿಟಿವ್ಲಿ. ಎಲ್ಲದೂ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ, GRTನೇ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಮಗೆ ಮೇಕಿಂಗ್ ಚಾರ್ಜಸ್ ಆಗಿರ್ಬೋದು ಅಥವಾ ವೇಸ್ಟೇಜ್ ಆಗಿರ್ಬೋದು ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ, ನಾವು ಜಾಸ್ತಿ ಡಿಸೈನ್ ತೊಗೊಂಡಾಗ, ಅಂದರೆ ಯಾವುದು ಆರ್ನಮೆಂಟ್ ಜಾಸ್ತಿ ಡಿಸೈನನ್ನು ಹೊಂದಿರುತ್ತೋ ಆ ಜ್ಯುವೆಲ್ರಿಗೆ ಜಾಸ್ತಿ ವೇಸ್ಟೇಜ್ ಅಥವಾ ಜಾಸ್ತಿ ಮೇಕಿಂಗ್ ಚಾರ್ಜಸ್ ಅಂತ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ 2 ಟೈಪ್ ಇರುತ್ತೆ, ಒಂದು ಮಿಷಿನ್ ವರ್ಕ್ ಆ್ಯಂಡ್ ಇನ್ನೊಂದು ಹ್ಯಾಂಡ್ಮೇಡ್ ವರ್ಕ್ ಅಂತ. ಸೊ
ಹ್ಯಾಂಡ್ಮೇಡ್ ವರ್ಕಿಗೆ ನಿಮಗೆ ಸ್ವಲ್ಪ ಜಾಸ್ತಿನೇ ಮೇಕಿಂಗ್ ಚಾರ್ಜಸ್ ತೊಗೋತಾರೆ. ಮಿಷಿನ್ ವರ್ಕು ಆರ್ನಮೆಂಟ್ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಕಡಿಮೆ ವೇಸ್ಟೇಜ್ ಅನ್ನೋದು ತೊಗೋತಾರೆ. ಸೊ ಎಲ್ಲ ನಿಮಗೆ ಸೇರಿಸಿದ್ರೆ ಎಲ್ಲ ಒಂದೇ ಆಗುತ್ತೆ. ಮೇಕಿಂಗ್ ಚಾರ್ಜಸ್ಸು ಆಮೇಲೆ ವೇಸ್ಟೇಜು ಇವೆಲ್ಲ ಕೂಡ ಒಂದೇ ಆಗಿಬಿಡುತ್ತೆ. ಇದರಲ್ಲಿ ಏನೇ ಡಿಫ್ರೆನ್ಸ್ ಇರಲ್ಲ ಯಾವ ಶಾಪಲ್ಲಿ ತೊಗೊಂಡ್ರು ಅಷ್ಟೇ. ಸೊ ಬಟ್ ಏನು ಅಂತಂದರೆ ಒಂದು ಡ್ರೀಮ್ ಆರ್ನಮೆಂಟ್ ಅನ್ನೋದು ತೊಗೊಳ್ಳುವಾಗ ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡಿ ತೊಗೋತೀವಲ್ಲ, ಸೊ ಹಾಗಾಗಿ ಆ ಡಿಸೈನ್ಗೆ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ ಅಷ್ಟೇ. ನೀವು ಜಾಸ್ತಿ ಡಿಸೈನ್ ಇಲ್ಲದೆ ಪ್ಲೇನ್ ಗೋಲ್ಡ್ ತೊಗೊಂಡ್ರೆ ಕಡಿಮೆ ಅಮೌಂಟು ಬೀಳುತ್ತೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನೀವು ಪ್ಲೇನ್ ಚೈನ್ ತೊಗೊಂಡ್ರೆ ಅದಕ್ಕೆ ಸ್ಟಾರ್ಟಿಂಗೇ ನಿಮಗೆ ಮೇಕಿಂಗ್ ಚಾರ್ಜಸ್ ಜಸ್ಟ್ 9% ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಜಾಸ್ತಿ ಡಿಸೈನ್ ತೊಗೊಂಡಾಗೂ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಆಲ್ಮೋಸ್ಟ್ ನಾನು ಅದಕ್ಕೆ ಪ್ಲೇನ್ ಇರೋದೇ ಟ್ರೈ ಮಾಡ್ತೀನಿ. ಏನೇ ತೊಗೊಂಡ್ರು ಪ್ಯೂರ್ ಗೋಲ್ಡ್ ಇರಬೇಕು, ಮತ್ತು ಜಾಸ್ತಿ ಸ್ಟೋನ್ ಇರ್ಬೋದು, ಮತ್ತು ಜಾಸ್ತಿ ಡಿಸೈನ್ ಇರಬಾರ್ದು, ಜಾಸ್ತಿ ವರ್ಕ್ ಇರ್ಬೋದು. ಸೊ ಅಂಥದ್ದೇ ನಾನು ಯಾವಾಗಲೂ ಚೂಸ್ ಮಾಡೋದಂಥದ್ದೇ. ಬಟ್ ಈ ಸರಿ ಏನಂತಂದರೆ ನಾನು ಡ್ರೀಮ್ ಆರ್ನಮೆಂಟ್ ಅಂತ ಹೇಳಿಬಿಟ್ಟು ಅದನ್ನು ನಾನು ಚೂಸ್ ಮಾಡಿದ್ದು. ಸೊ ಐ ಹೋಪ್ ನಿಮಗೆ ಸ್ವಲ್ಪ ಡೀಟೇಲಾಗಿ ಗೊತ್ತಾಯಿತು ಅಂದ್ಕೊತೀನಿ. ನಾನು ಡೀಟೇಲಾಗಿ ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನಾನು ಕಮೆಂಟಲ್ಲಿ ಹೇಳಿ, ಆಯಿತಾ? ಯಾಕಂದರೆ ನನಗೆ ಎಷ್ಟು ಗೊತ್ತಿದೆ, ಸೊ ನಾನು ಪರ್ಚೇಸ್ ಮಾಡಿರೋ ಪ್ರಕಾರ ನಾನು ಹೇಳಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ ಮಿಸ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಆ್ಯಂಡ್ ಆಲ್ಸೋ ನಾನು ಈ ಆರ್ನಮೆಂಟ್ ತೊಗೊಳಕ್ಕೆ ಅಮೌಂಟ್ ಹೇಗೆ ಸೇವ್ ಮಾಡಿದೆ, ಯಾವ ರೀತಿಯಾಗಿ ನಾನು ದುಡ್ಡನ್ನು ಸೇವ್ ಮಾಡಿದೆ ಅಂತ ಕೂಡ ನಿಮಗೆ ಬೇಕು ಡೀಟೇಲು ಅಂತಂದರೆ ಕಮೆಂಟಲ್ಲಿ ಹೇಳಿ. ನಾನು ಯಾವ ರೀತಿಯಾಗಿ ನಾನು ದುಡ್ಡನ್ನು ಸೇವ್ ಮಾಡಿದೆ ಅಂತ ಕೂಡ ವಿತ್ ಪ್ರೂಫಲ್ಲಿ ತೋರಿಸ್ತೀನಿ. ಸೊ ನಾನು ಓನಾಗಿ ಹೇಗೆ ತೊಗೊಂಡೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಫ್ ಇನ್ ಕೇಸ್ ನನಗೆ ಅಷ್ಟು ಕಮೆಂಟ್ಸ್ ಬಂದರೆ ನಿಮ್ಗೆ ನಿಜವಾಗ್ಲೂ ಯಾವ ರೀತಿಯಾಗಿ ನಾನು ದುಡ್ಡು ಸೇವ್ ಮಾಡಿದೆ ಅಂತ ಡೌಟ್ ಇದ್ದರೆ, ಅಥವಾ ನಿಮಗೂ ನನ್ನ ಥರ ದುಡ್ಡು ಹೇಗೆ ಸೇವ್ ಮಾಡಬೇಕು ಅಂತ ಏನಾದರೂ ಕ್ವಶನ್ ಉಳಿದಿದ್ರೆ, ಸೊ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಸೊ ನಿಮ್ಗೆ ಬೇಕು ಅಂತಂದರೆ ಖಂಡಿತ ಕಮೆಂಟಲ್ಲಿ ಹೇಳಿ, ನಾನು ಆ ಟಿಪ್ಪನ್ನು ಹೇಳ್ಕೊಡ್ತೀನಿ, ಅಂತ ಸೀಕ್ರೆಟ್ ಟಿಪ್. ಸೊ ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಕೂಡ ಅದನ್ನು ಫಾಲೋ ಮಾಡ್ಬೋದು, ನೀವು ಕೂಡ ನಿಮ್ಮ ಡ್ರೀಮ್ ಆರ್ನಮೆಂಟನ್ನು ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟನ್ನು ಹೇಳ್ತಾ ನಾನಿವತ್ತು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮ ಕಮೆಂಟ್ಸಿಗೆ, ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ. ನಾನು ಮಾಡ್ತಿರೋ ಪ್ರತಿಯೊಂದು ವೀಡಿಯೋಸು ಕೂಡ ಜೆನ್ಯೂನ್ ಆಗಿರುತ್ತೆ. ಸೊ ಈ ಆರ್ನಮೆಂಟದು ಕೂಡ ಅಷ್ಟೇ ಜೆನ್ಯೂನ್ ಆಗಿ ಮಾಡಿದ್ದೀನಿ. ಈ ಜೆನ್ಯೂನ್ ವೀಡಿಯೋದಿಂದ ನಾನು ಸ್ವಲ್ಪ ಜಾಸ್ತಿ ಲೈಕ್ಸು, ಕಮೆಂಟ್ಸು, ಸಬ್ಸ್ಕ್ರಿಪ್ಷನ್ನು ಜಾಸ್ತಿ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಮೆಂಟ್ಸ್, ನಿಮ್ಮ ಲೈಕ್ಸ್, ನಿಮ್ಮ ಸಬ್ಸ್ಕ್ರೈಬ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ 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 ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತೀನಿ, ಬಾಯ್.